ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಮ್ಯುನಿಕೇಶನ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಮೀನಿಂಗ್ ಅನ್ನ ನೋಡೋದಾದ್ರೆ, ಕಮ್ಯುನಿಕೇಶನ್ ಈಸ್ ದ ಪ್ರೋಸೆಸ್ ಆಫ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಇನ್ಫಾರ್ಮೇಶನ್, ಥಾಟ್ಸ್, ಐಡಿಯಾಸ್ ಅಂಡ್ ಫೀಲಿಂಗ್ಸ್ ಬಿಟ್ವೀನ್ ಪೀಪಲ್ ಆರ್ ಗ್ರೂಪ್. ಇಲ್ಲಿ ಕಮ್ಯುನಿಕೇಶನ್ ಅಂದ್ರೆ ನಮ್ಮ ಐಡಿಯಾಸ್ ಆಗಿರ್ಬೋದು, ಥಾಟ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಇನ್ಫಾರ್ಮೇಶನ್ ಅನ್ನ 2 or more ಪೀಪಲ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಕಮ್ಯುನಿಕೇಶನ್ ಅಂತ ಕರಿತೀವಿ. ಇದು ಇಂಟರಾಕ್ಷನ್ ಬಿಟ್ವೀನ್ 2 ಪೀಪಲ್ಸ್ ಆಗಿರುತ್ತೆ. ನೆಕ್ಸ್ಟ್, ಕಮ್ಯುನಿಕೇಶನ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಮ್ಯುನಿಸ್ ಅಂಡ್ ಕಮ್ಯುನಿಕೇರ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಕಮ್ಯುನಿಸ್ ಅಂಡ್ ಕಮ್ಯುನಿಕೇರ್. ನೆಕ್ಸ್ಟ್, ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಇನ್ಕ್ಲೂಡ್ಸ್. ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಏನನ್ನು ಒಳಗೊಂಡಿದೆ ಅಂತ ನೋಡೋದಾದ್ರೆ, ಸ್ಪೀಕರ್ ಅನ್ನ ಒಳಗೊಂಡಿದೆ, ಸಬ್ಜೆಕ್ಟ್ ಅನ್ನ ಒಳಗೊಂಡಿದೆ, ಆಡಿಯನ್ಸ್ ಅನ್ನ ಒಳಗೊಂಡಿದೆ. ನೀವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ SSA ಅಂತ ನೆನ್ಪಿಟ್ಕೊಳ್ಳಿ: ಸ್ಪೀಕರ್, ಸಬ್ಜೆಕ್ಟ್, ಆಡಿಯನ್ಸ್. ನೆಕ್ಸ್ಟ್, ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಗಿವನ್ ಬೈ. ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಯಾರಿಂದ ಕೊಡಲ್ಪಟ್ಟಿದೆ ಅಂತ ನೋಡೋದಾದ್ರೆ, ಶೆನನ್ ಅಂಡ್ ವೇವರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. In the year 1949, mathematical model of communication is given by Shannon and Weaver. Next, entropy. Breakdown in communication is called entropy. ಕಮ್ಯುನಿಕೇಶನ್ ಅಲ್ಲಿ ಆಗುವಂತ ಬ್ರೇಕ್ ಡೌನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಎಂಟ್ರೋಪಿ ಅಂತ ಕರಿತೀವಿ. ನೆಕ್ಸ್ಟ್, SMCR ಮಾಡೆಲ್. SMCR ಮಾಡೆಲ್ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಸೆಂಡರ್, ಮೆಸೇಜ್, ಚಾನಲ್, ರಿಸೀವರ್. ಕಮ್ಯುನಿಕೇಶನ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಸೆಂಡರ್ ಬರ್ತಾರೆ, ನೆಕ್ಸ್ಟ್ ಮೆಸೇಜ್ ಬರುತ್ತೆ, ನೆಕ್ಸ್ಟ್ ಮೆಸೇಜ್ ಅನ್ನ ಕನ್ವೆ ಮಾಡುವಂತ ಚಾನಲ್ ಬರುತ್ತೆ, ನೆಕ್ಸ್ಟ್ ರಿಸೀವರ್ ಬರ್ತಾರೆ. SMCR ಮಾಡೆಲ್ ಅನ್ನೋದು ಅದೊಂದು ಲೀನಿಯರ್ ಮಾಡೆಲ್ ಆಗಿರುತ್ತೆ. ನೆಕ್ಸ್ಟ್ ಅದು ಒನ್ ವೇ ಮಾಡೆಲ್ ಆಗಿರುತ್ತೆ. ನೆಕ್ಸ್ಟ್, ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ನೋನ್ ಆಸ್. ಇಲ್ಲಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಮೀನ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ 2 or more ಪರ್ಸನ್ಸ್ ಆಗಿರುತ್ತೆ. ಇಂಟ್ರಾ ಪರ್ಸನಲ್ ಅಂದ್ರೆ ಕಮ್ಯುನಿಕೇಶನ್ ವಿತ್ ಇನ್ ಒನ್ ಸೆಲ್ಫ್ ಆಗಿರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ನೋನ್ ಆಸ್ ಡೈಡಾಕ್ಟಿಕ್ ಕಮ್ಯುನಿಕೇಶನ್. ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೈಡಾಕ್ಟಿಕ್ ಕಮ್ಯುನಿಕೇಶನ್. ನೆಕ್ಸ್ಟ್, ಟೈಪ್ಸ್ ಆಫ್ ಕಮ್ಯುನಿಕೇಶನ್. ಒಂದು ಫಾರ್ಮಲ್ ಕಮ್ಯುನಿಕೇಶನ್ ಬರುತ್ತೆ, ಇನ್ನೊಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಬರುತ್ತೆ. ಫಾರ್ಮಲ್ ಕಮ್ಯುನಿಕೇಶನ್ ಮೀನಿಂಗ್ ಅನ್ನು ನೋಡೋದಾದ್ರೆ, ಸ್ಟ್ರಕ್ಚರ್ಡ್ ಆರ್ ಅಫಿಷಿಯಲ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅಂಡ್ ಮೆಸೇಜಸ್ ವಿತ್ ಇನ್ ಆನ್ ಆರ್ಗನೈಸೇಷನ್. ಈ ಫಾರ್ಮಲ್ ಕಮ್ಯುನಿಕೇಶನ್ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇದು ಅಫಿಷಿಯಲ್ ಎಕ್ಸ್ಚೇಂಜ್ ಆಫ್ ಮೆಸೇಜಸ್, ಇನ್ಫಾರ್ಮೇಶನ್ ಅನ್ನು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಮೀಟಿಂಗ್ ಆಗಿರ್ಬೋದು, ಕಾನ್ಫರೆನ್ಸ್ ಆಗಿರ್ಬೋದು, ಅದೆಲ್ಲ ಫಾರ್ಮಲ್ ಕಮ್ಯುನಿಕೇಶನ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ಇನ್ಫಾರ್ಮಲ್ ಕಮ್ಯುನಿಕೇಶನ್. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನ್ನೋದು ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇದು ಕ್ಯಾಶುಯಲ್ ಆಗಿರೋದು, ಅನ್ಅಫಿಷಿಯಲ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್, ಐಡಿಯಾಸ್ ಆರ್ ಫೀಲಿಂಗ್ ಬಿಟ್ವೀನ್ ಪೀಪಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಕಷನ್ ವಿತ್ ಫ್ಯಾಮಿಲಿ ಆಗಿರ್ಬೋದು, ಅದೇನು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರೋದಿಲ್ಲ, ಕ್ಯಾಶುಯಲ್ ಆಗಿ ಇರುತ್ತೆ, ಅನ್ಅಫಿಷಿಯಲ್ ಆಗಿ ಇರುತ್ತೆ. ನೆಕ್ಸ್ಟ್, ಗ್ರೂಪ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಗ್ರೂಪ್ ಕಮ್ಯುನಿಕೇಶನ್ ಅನ್ನು ನಾವು ಏನಂತಲೂ ಸಹ ಕರಿತೀವಿ ಅಂದ್ರೆ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್, ಮಾಸ್ ಕಮ್ಯುನಿಕೇಶನ್. ಮಾಸ್ ಕಮ್ಯುನಿಕೇಶನ್ ಇಸ್ ಅ ಪ್ರೋಸೆಸ್ ಆಫ್ ಶೇರಿಂಗ್ ನ್ಯೂಸ್, ಐಡಿಯಾಸ್ ಅಂಡ್ ಮೆಸೇಜಸ್ ವಿತ್ ಅ ಲಾರ್ಜ್ ಗ್ರೂಪ್ ಆಫ್ ಅ ಪೀಪಲ್ ಅಟ್ ದ ಸೇಮ್ ಟೈಮ್. ಮಾಸ್ ಕಮ್ಯುನಿಕೇಶನ್ ಅಂದ್ರೆ ಒಂದೇ ಸಿಂಗಲ್ ಸೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಐಡಿಯಾಸ್ ಆಗಿರ್ಬೋದು, ಅಥವಾ ಥಾಟ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಅದನ್ನ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಸೇಮ್ ಟೈಮ್ ಅಲ್ಲಿ ರೀಚ್ ಮಾಡಿಸುವಂತದ್ದು. ಇದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಏನಾಗಿರುತ್ತೆ ಅಂದ್ರೆ, ಇದ್ರಲ್ಲಿ ಸಿಂಗಲ್ ಸೋರ್ಸ್ ಇರುತ್ತೆ, ಬಟ್ ಇದು ಲಾರ್ಜ್ ನಂಬರ್ ಆಫ್ ಪೀಪಲ್ ಅನ್ನ ರೀಚ್ ಆಗುತ್ತೆ. ಇಟ್ ಹ್ಯಾಸ್ ಅ ಲಾರ್ಜ್ ಆಡಿಯನ್ಸ್ ಅಂಡ್ ಹೆಟ್ರೋಜಿನಿಯಸ್ ಗ್ರೂಪ್ ಆಫ್ ಪೀಪಲ್. ಮಾಸ್ ಕಮ್ಯುನಿಕೇಶನ್ ಹೆಟ್ರೋಜಿನಿಯಸ್ ಗ್ರೂಪ್ ಆಫ್ ಪೀಪಲ್ ಅನ್ನ ಹೊಂದಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಮಾಸ್ ಕಮ್ಯುನಿಕೇಶನ್ ಬಂದ್ರೆ ಹೆಟ್ರೋಜಿನಿಯಸ್ ಗ್ರೂಪ್ ಆಫ್ ಪೀಪಲ್ ಬರ್ತಾರೆ. ಇಲ್ಲಿ ಹೆಟ್ರೋಜಿನಿಯಸ್ ಅಂದ್ರೆ ಡಿಫ್ರೆಂಟ್ ಥಿಂಕಿಂಗ್ ಅನ್ನ ಹೊಂದಿರುವಂತ ಪೀಪಲ್ಸ್ ಅನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್, ಮಾಸ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ನೋನ್ ಆಸ್ ಮೀಡಿಯೇಟೆಡ್ ಕಮ್ಯುನಿಕೇಶನ್. ಮಾಸ್ ಕಮ್ಯುನಿಕೇಶನ್ ಅನ್ನು ನಾವು ಮೀಡಿಯೇಟೆಡ್ ಕಮ್ಯುನಿಕೇಶನ್ ಅಂತ ಸಹ ಕರಿತೀವಿ. ಮಾಸ್ ಮೀಡಿಯಂ ಬಿಕಮ್ ಪಾಪ್ಯುಲರ್ ಇನ್ 20th century. ಮಾಸ್ ಮೀಡಿಯಾ ಯಾವಾಗ ಪಾಪ್ಯುಲರ್ ಆಗುತ್ತೆ ಅಂದ್ರೆ 20th centuryಯಲ್ಲಿ ಪಾಪ್ಯುಲರ್ ಆಗಿರುತ್ತೆ.
ನೆಕ್ಸ್ಟ್ ಪಾಯಿಂಟ್, ಮೀಡಿಯೇಟೆಡ್ ಕಮ್ಯುನಿಕೇಶನ್ ಅಂಡ್ ಮಾಸ್ ಮೀಡಿಯಾ ಆರ್ ಸಿನೋನಿಮಸ್ ಆಗಿರುತ್ತೆ. ಮೀಡಿಯೇಟೆಡ್ ಕಮ್ಯುನಿಕೇಶನ್ ಅಂಡ್ ಮಾಸ್ ಮೀಡಿಯಾ ಸಿನೋನಿಮಸ್ ಆಗಿರುತ್ತೆ. ನೆಕ್ಸ್ಟ್ ಮೀಡಿಯಾ ಟರ್ಮ್ಡ್ ಆಸ್ ಫೋರ್ತ್ ಎಸ್ಟೇಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಇಂಟರ್ನೆಟ್ ಅಂಡ್ ಮೊಬೈಲ್ ಫೋನ್ಸ್ ಆರ್. ಇಂಟರ್ನೆಟ್ ಮತ್ತೆ ಮೊಬೈಲ್ ಫೋನ್ಸ್ ಏನಾಗಿರುತ್ತೆ, ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಅಂದ್ರೆ ಡಿಜಿಟಲ್ ಮೀಡಿಯಾಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್, ಸಿನಿಮಾ ಕೇಮ್ ಇನ್ ದ ಇಯರ್. ಸಿನಿಮಾಸ್ ಯಾವಾಗ ಬರುತ್ತೆ ಅಂದ್ರೆ ಅಟ್ ಫಸ್ಟ್ 1900 ಆನ್ವರ್ಡ್ಸ್ ಬರುತ್ತೆ. ನೆಕ್ಸ್ಟ್, ರೇಡಿಯೋ ಕೇಮ್ ಇನ್ ದ ಇಯರ್ 1910 ಆನ್ವರ್ಡ್ಸ್. ರೇಡಿಯೋ 1910 ಆನ್ವರ್ಡ್ಸ್ ಬರುತ್ತೆ. ನೆಕ್ಸ್ಟ್, ಟಿವಿ ಕೇಮ್ ಇನ್ 1950 ಆನ್ವರ್ಡ್ಸ್ ಬರುತ್ತೆ. ನೆಕ್ಸ್ಟ್, ಮೊಬೈಲ್ ಫೋನ್ಸ್ ಕೇಮ್ ಇನ್ 2000 ಆನ್ವರ್ಡ್ಸ್ ಬರುತ್ತೆ. ನೆಕ್ಸ್ಟ್, ಕಲ್ಟಿವೇಶನ್ ಥಿಯರಿ ವಾಸ್ ಡೆವಲಪ್ಡ್ ಬೈ. ಕಲ್ಟಿವೇಶನ್ ಥಿಯರಿ ಯಾರಿಂದ ಡೆವಲಪ್ ಆಗಿದೆ ಅಂದ್ರೆ ಜಾರ್ಜ್ ಡರ್ನರ್ ಅನ್ನೋರಿಂದ ಡೆವಲಪ್ ಆಗಿದೆ 1967 ಅಲ್ಲಿ. ಇದು ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದ್ರೆ ಅಸಂಪ್ಷನ್ಸ್ ಮೇಲೆ ಬೇಸಿಸ್ ಆಗಿರುತ್ತೆ ಕಲ್ಟಿವೇಶನ್ ಥಿಯರಿ. ನೆಕ್ಸ್ಟ್, ಅಜೆಂಡಾ ಸೆಟ್ಟಿಂಗ್ ಥಿಯರಿ ಸೆಟ್ ಅಪ್ ಬೈ. ಅಜೆಂಡಾ ಸೆಟ್ಟಿಂಗ್ ಥಿಯರಿಯನ್ನ ಯಾರು ಸೆಟಪ್ ಮಾಡಿದ್ರು ಅಂದ್ರೆ ಮ್ಯಾಕ್ಸ್ವೆಲ್ ಅವರು ಪ್ರಪೋನ್ ಮಾಡಿದ್ದಾರೆ. ನೆಕ್ಸ್ಟ್, ಗ್ರಾಟಿಫಿಕೇಶನ್ ಥಿಯರಿ ಗಿವನ್ ಬೈ. ಗ್ರಾಟಿಫಿಕೇಶನ್ ಥಿಯರಿಯನ್ನ ಯಾರು ಕೊಟ್ಟಿರೋದು, ಕರ್ಟ್ಸ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಗ್ರಾಟಿಫಿಕೇಶನ್ ಮೀನ್ಸ್ ಏನಪ್ಪಾ ಅಂದ್ರೆ ರಿವಾರ್ಡ್ಸ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್. ಗ್ರಾಟಿಫಿಕೇಶನ್ ಮೀನ್ಸ್ ರಿವಾರ್ಡ್ಸ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್, ಡಿಪೆಂಡೆನ್ಸಿ ಥಿಯರಿ ಪ್ರಪೋಸ್ಡ್ ಬೈ. ಡಿಪೆಂಡೆನ್ಸಿ ಥಿಯರಿಯನ್ನ ಯಾರು ಕೊಟ್ಟಿದ್ದಾರೆ ಅಂತ ನೋಡಿದರೆ ಮೆಲ್ವಿನ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಅಥಾರಿಟೇರಿಯನ್ ಥಿಯರಿ ಗಿವನ್ ಬೈ ಸೈಬರ್ಟ್. ಈ ಥಿಯರೀಸ್ನೆಲ್ಲ ನೀವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕು. ಯಾರು ಯಾವ ಥಿಯರಿಯನ್ನು ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫ್ರೀ ಪ್ರೆಸ್ ಥಿಯರಿ ಈಸ್ ಆಲ್ಸೋ ಕಾಲ್ಡ್ ಆಸ್. ಫ್ರೀ ಪ್ರೆಸ್ ಥಿಯರಿಯನ್ನ ಏನಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ, ಲಿಬರ್ಟೇನಿಯನ್ ಥಿಯರಿ ಅಂತ ಕರಿತೀವಿ. ನೆಕ್ಸ್ಟ್, ಕಮ್ಯುನಿಕೇಶನ್ ಮೀಡಿಯಾ ಥಿಯರಿ ಗಿವನ್ ಬೈ. ಕಮ್ಯುನಿಕೇಶನ್ ಮೀಡಿಯಾ ಥಿಯರಿಯನ್ನ ಯಾರು ಕೊಟ್ಟಿದ್ದು ಅಂದ್ರೆ ಮ್ಯಾಕ್ಸ್ ಅಂಡ್ ಇಂಗ್ಲಿಷ್ ಅನ್ನೋರು ಕೊಟ್ಟಿರ್ತಾರೆ. ನೆಕ್ಸ್ಟ್, ಕಮ್ಯುನಿಕೇಶನ್ ಟೈಪ್ಸ್ ಆನ್ ದ ಬೇಸಿಸ್ ಆಫ್ ಚಾನಲ್ ಬೇಸಿಸ್ ಅಲ್ಲಿ ಕಮ್ಯುನಿಕೇಶನ್ ಅನ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ವರ್ಬಲ್ ಕಮ್ಯುನಿಕೇಶನ್, ಇನ್ನೊಂದು ನಾನ್ ವರ್ಬಲ್ ಕಮ್ಯುನಿಕೇಶನ್. ನಾನ್ ವರ್ಬಲ್ ಕಮ್ಯುನಿಕೇಶನ್ ಬಾಡಿ ಲ್ಯಾಂಗ್ವೇಜ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ವರ್ಬಲ್ ರಿಟರ್ನ್ ಫಾರ್ಮ್ ಅಲ್ಲಿ ಇರುತ್ತೆ. ವರ್ಬಲ್ ಕಮ್ಯುನಿಕೇಶನ್ ಅಕ್ರೋನಿಮ್ KISS ಫುಲ್ ಫಾರ್ಮ್ ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್. ವರ್ಬಲ್ ಕಮ್ಯುನಿಕೇಶನ್ ಟೈಪ್ಸ್ ಅನ್ನ ನೋಡೋದಾದ್ರೆ ಓರಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್. ನೆಕ್ಸ್ಟ್, ಮಿನಿಮೋನಿಕ್ಸ್ ಹೆಲ್ಪ್ಸ್ ಟು ರೀಕಾಲ್ ದ ಇನ್ಫಾರ್ಮೇಶನ್. ಮಿನಿಮೋನಿಕ್ಸ್ ಅನ್ನೋದು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಬ್ರಾಸ್ ಫುಲ್ ಫಾರ್ಮ್ ಬ್ರೀತ್, ರಿಲ್ಯಾಕ್ಸ್, ಏಮ್, ಸೈಟ್ ಅಂಡ್ ಸ್ಕ್ವೀಸ್. ನೆಕ್ಸ್ಟ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ನಾವು 3 ಎಲಿಮೆಂಟ್ಸ್ ಅನ್ನ ನೋಡ್ಬೋದು. ಬಾಡಿ ಲ್ಯಾಂಗ್ವೇಜ್, ಅಪಿಯರೆನ್ಸ್, ನೆಕ್ಸ್ಟ್ ಸೌಂಡ್ಸ್ ಅನ್ನ ಒಳಗೊಂಡಿರುತ್ತೆ. ಇದು ನಾನ್ ವರ್ಬಲ್ ಕಮ್ಯುನಿಕೇಶನ್ ನ 3 ಎಲಿಮೆಂಟ್ಸ್ ಗಳಾಗಿರುತ್ತೆ. ನೆಕ್ಸ್ಟ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಟೈಪ್ಸ್ 2 ಟೈಪ್ಸ್ ಇದೆ. ಒಂದು ಸ್ಟ್ಯಾಟಿಕ್, ಇನ್ನೊಂದು ಡೈನಮಿಕ್. ಇಲ್ಲಿ ಸ್ಟ್ಯಾಟಿಕ್ ಅನ್ನೋದು ಒಂದೇ ರೀತಿ ಇರುವಂತದ್ನ ಸೂಚಿಸುತ್ತೆ. ಡೈನಮಿಕ್ ಅನ್ನೋದು ಚೇಂಜಸ್ ಅನ್ನ ಸೂಚಿಸುತ್ತೆ. ನೆಕ್ಸ್ಟ್ ಪಾಯಿಂಟ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನ 7 ಟೈಪ್ಸ್ ಆಗಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ ಕೈನೆಸಿಸ್ ಅನ್ನೋದು ಬಾಡಿ ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಮಾಡಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಹ್ಯಾಪ್ಟಿಕ್ಸ್ ಏನನ್ನ ಸ್ಟಡಿ ಮಾಡುತ್ತೆ ಅಂದ್ರೆ ಇಟ್ ಈಸ್ ಯೂಸ್ಡ್ ಟು ಸ್ಟಡಿ ಆಫ್ ಟಚ್ ಅನ್ನ ಸ್ಟಡಿ ಮಾಡೋದಕ್ಕೆ ಹ್ಯಾಪ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸ್ಪೇಸ್ ಡಿಸ್ಟೆನ್ಸ್ ಅನ್ನ ಸ್ಟಡಿ ಮಾಡೋದಕ್ಕೆ ಫೋನಿಮಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸಿಮಿಯೋಟಿಕ್ಸ್ ಅನ್ನ ಸೈನ್ ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ರೋನಿಮಿಕ್ಸ್ ಅನ್ನ ಟೈಮ್ ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಕೈನಿಸಿಸ್ ಮತ್ತೆ ಹ್ಯಾಪ್ಟಿಕ್ಸ್, ಫೋನಿಮಿಕ್ಸ್, ಸಿಮಿಯೋಟಿಕ್ಸ್ ಅಂಡ್ ಕ್ರೋನಿಮಿಕ್ಸ್. ಮೆಹರ್ಬಿಯನ್ ಅವರ ಪ್ರಕಾರ ನಾವು ಯೂಸ್ ಮಾಡುವಂತ ವರ್ಡ್ಸ್ 7% ಇರ್ಬೇಕಾಗುತ್ತೆ. ನೆಕ್ಸ್ಟ್, ಟೋನ್ ಆಫ್ ವಾಯ್ಸ್ 38% ಇರ್ಬೇಕಾಗುತ್ತೆ. ನೆಕ್ಸ್ಟ್, ಬಾಡಿ ಲ್ಯಾಂಗ್ವೇಜ್ 55% ಇರ್ಬೇಕಾಗುತ್ತೆ. ಅದನ್ನ 3 V's ಆಗಿ ಅಬ್ರಿವೇಟ್ ಮಾಡ್ತಾರೆ. 3 V's ಏನನ್ನ ರೆಫರ್ ಮಾಡುತ್ತೆ ಅಂದ್ರೆ ವರ್ಬಲ್, ವೋಕಲ್, ವಿಜುವಲ್.
ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ನೆಟ್ವರ್ಕ್. ಕಮ್ಯುನಿಕೇಶನ್ ನೆಟ್ವರ್ಕ್ ನ ಟೈಪ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಚೈನ್, ಸರ್ಕಲ್, ವೀಲ್, ಆಲ್ ಚಾನಲ್ಸ್. ನೆಕ್ಸ್ಟ್ ವೀಲ್ ನೆಟ್ವರ್ಕ್ ಈಸ್ ಆಲ್ಸೋ ಕಾಲ್ಡ್. ವೀಲ್ ನೆಟ್ವರ್ಕ್ ಅನ್ನ ಏನಂತ ಕರಿತೀವಿ? ಸ್ಟಾರ್ ನೆಟ್ವರ್ಕ್ ಅಂತ ಸಹ ಕರಿತೀವಿ. ನೆಕ್ಸ್ಟ್ ಫಾರ್ಮುಲೇಷನ್ ಆಫ್ ಮೆಸೇಜ್ ಇನ್ಕ್ಲೂಡ್ಸ್. ಮೆಸೇಜ್ ಫಾರ್ಮುಲೇಷನ್ ಏನನ್ನು ಒಳಗೊಂಡಿರುತ್ತೆ ಅಂದ್ರೆ ಎನ್ಕೋಡಿಂಗ್ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಮಿಷನ್. ಇಲ್ಲಿ ಎನ್ಕೋಡಿಂಗ್ ಅಂದ್ರೆ ಸೆಂಡರ್ ಇರ್ತಾರಲ್ವಾ ಅವರು. ಟ್ರಾನ್ಸ್ಮಿಷನ್ ಬರುತ್ತೆ. ನೆಕ್ಸ್ಟ್ ಡಿಕೋಡರ್. ಡಿಕೋಡರ್ ಮೀನ್ಸ್ ರಿಸೀವರ್. ನೆಕ್ಸ್ಟ್ ಫೀಡ್ಬ್ಯಾಕ್ ಬರುತ್ತೆ. ನೆಕ್ಸ್ಟ್ ಸ್ಟೀರಿಯೋ ಟೈಪಿಂಗ್. ಸ್ಟೀರಿಯೋ ಟೈಪಿಂಗ್ ಅಂದ್ರೆ ಈಗೋ ಅನ್ನ ಹೊಂದಿರುವಂತವರು, ನಂದೇ ಸರಿ ಅನ್ನೋ ವಾದ ಮಾಡುವಂತ ವ್ಯಕ್ತಿತ್ವವನ್ನ ಹೊಂದಿರೋರು. ಇದೊಂದು ಕಮ್ಯುನಿಕೇಶನ್ ಬ್ಯಾರಿಯರ್ ಆಗಿರುತ್ತೆ. ನನಗೆ ಎಲ್ಲಾ ವಿಷಯ ಗೊತ್ತಿದೆ ಅನ್ನೋ ಮನಸ್ಥಿತಿಯನ್ನ ಇಲ್ಲಿ ಹೊಂದಿರ್ತಾರೆ. ನೆಕ್ಸ್ಟ್ ಕಾಗ್ನಿಟಿವ್ ಡಿಸೋನೆನ್ಸ್ ಗಿವನ್ ಬೈ ಫೆಸ್ಟಿಂಜರ್. ಕಾಗ್ನಿಟಿವ್. ನೆಕ್ಸ್ಟ್ ಸಿಮ್ಯಾಂಟಿಕ್ ಬ್ಯಾರಿಯರ್. ಸಿಮ್ಯಾಂಟಿಕ್ ಬ್ಯಾರಿಯರ್ ಕಮ್ಸ್ ಫ್ರಮ್ ವರ್ಡ್ಸ್ ಯೂಸ್ಡ್. ನಾವು ಯೂಸ್ ಮಾಡಿರುವಂತ ವರ್ಡ್ಸ್ ಇಂದ ಸಿಮ್ಯಾಂಟಿಕ್ ಬ್ಯಾರಿಯರ್ ಬರುತ್ತೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಬ್ಯಾರಿಯರ್. ಮೆಕ್ಯಾನಿಕಲ್ ಬ್ಯಾರಿಯರ್ ಸ್ಟೀರಿಯೋಟೈಪಿಂಗ್ ಅನ್ನ ಒಳಗೊಂಡಿರುತ್ತೆ, ಪ್ರೊಜೆಕ್ಷನ್ ಅನ್ನ ಒಳಗೊಂಡಿರುತ್ತೆ, ಸೆಲ್ಫ್ ಫುಲ್ಫಿಲ್ಲಿಂಗ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಫಿಸಿಕಲ್ ಬ್ಯಾರಿಯರ್. ಫಿಸಿಕಲ್ ಬ್ಯಾರಿಯರ್ ಮೀನಿಂಗ್ ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಡರ್ ಮತ್ತೆ ರಿಸೀವರ್. ಸೆಂಡರ್ ಅಂಡ್ ರಿಸೀವರ್ ಮಧ್ಯೆ ಇರುವಂತ ಡಿಫ್ರೆನ್ಸ್ ಅನ್ನ ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೀವಿ. ನೆಕ್ಸ್ಟ್ 7 C's ಆಫ್ ಕಮ್ಯುನಿಕೇಶನ್ ಅನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಕಮ್ಯುನಿಕೇಶನ್ ಅನ್ನೋದು ಡೈನಾಮಿಕ್ ಆಗಿರುತ್ತೆ, ಅದು ಸ್ಟ್ಯಾಟಿಕ್ ಆಗಿರೋದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕಮ್ಯುನಿಕೇಶನ್ ಯಾವಾಗ್ಲೂ ಡೈನಾಮಿಕ್ ಆಗಿರುತ್ತೆ. ಬಿಕಾಸ್ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಲ್ಲ, ವೆರೈಟಿ ಆಗಿ ಯೋಚನೆ ಮಾಡ್ತಾರಲ್ಲ. ಸೊ ಇದು ಸ್ಟ್ಯಾಟಿಕ್ ಆಗಿರೋದಿಲ್ಲ, ಡೈನಾಮಿಕ್ ಆಗಿರುತ್ತೆ. ಡಿಫ್ರೆಂಟ್ ಒಪಿನಿಯನ್ಸ್ ಅನ್ನ, ಫೀಲಿಂಗ್ಸ್ ಅನ್ನ ನಾವು ನೋಡ್ಬೋದು, ಐಡಿಯಾಸ್ ಅನ್ನ ನೋಡ್ಬೋದು. ಸೊ ಇದು ಡೈನಾಮಿಕ್. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದರಲ್ಲಿ ಹೋಲ್ ಕಮ್ಯುನಿಕೇಶನ್ ಯೂನಿಟ್ ಅನ್ನ ಕವರ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.